ಇವತ್ತಿನ ವಾಕ್ಯ ರಕ್ಷಣೆಯ ಆನಂದ. ನಿಜವಾಗ ಆನಂದ ನನಗೆ ಸಿಗ್ತಾ ಇಲ್ಲ ಅಲ್ಲ, ಅದಕ್ಕಾಗಿ ಏನ್ ಮಾಡ್ತಾನೆ ಮುಂದೆ ಹೋದಮ್ಮ, ಆ ನಿಜವಾದ ಆನಂದಕ್ಕೋಸ್ಕರ ಏನ್ ಮಾಡ್ತಾನೆ, ಅವನು ದೇವರ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗ್ತಾ ಇದ್ದನು. ದೇವರ ಆರಾಧನೆ ಕೂಡ ಮಾಡ್ತಿದ್ದನು, ಸಂತೋಷ ಪಡ್ಬೇಕಂತೇಳಿ. ಆರಾಧನೆ ಮಾಡೋದು ತಪ್ಪಲ್ಲ, ಒಳ್ಳೇದೇ. ಆದರೆ ಪರಿಪೂರ್ಣವಾದ ಜ್ಞಾನವನ್ನು ತಿಳಿದುಕೊಂಡು ಆರಾಧನೆ ಮಾಡಬೇಕೆಂಬುದಾಗಿ, ಅದಕ್ಕಾಗಿ ಆರಾಧನೆ ಮಾಡಿ ಹಿಂತಿರುಗಿ ಹೋಗ್ತಾ ಇದ್ದನು. ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನು. ಬೈಬಲ್ ಕೂಡ ಓದುತ್ತಿದ್ದನು, ಗ್ರಹಿಸ್ತಾ ಇರಲಿಲ್ಲ. ಬಹಳ ಮಂದಿ ಓದುವವರಿದ್ದಾರೆ, ನೀವು ಓದ್ತೀರಿ ಅನ್ನೋ ಗೊತ್ತಿಲ್ಲ. ಅದನ್ನ ಓದೋದು ಮುಖ್ಯ ಅಲ್ಲ, ಅದನ್ನು ಗ್ರಹಿಸುವುದು ಬಹಳ ಮುಖ್ಯ ಪ್ರಿಯರೇ. ಆ ಪ್ರಕಾರ ನಡೆಯುವರು ಬಹಳ ಮುಖ್ಯ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೆಶಾಯನ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನು. ಆದರೆ ದೇವರಾತ್ಮನು ಸೇವಕನಾದ ಫಿಲಿಪ್ಪನಿಗೆ, ನೀನು ಆ ರಥವನ್ನ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ನಡೆದು ಹೋದನು. ಮುಂದೆ ಏನಾಯ್ತಮ್ಮ, ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೆ ನೀನು ಓದುವುದು ನಿನಗೆ ತಿಳಿಯುವುದು ಅನ್ನಲು ಅವನೇನ್ ಹೇಳ್ತಾನೆ, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಡು. ಯಾರಾದರೂ ಆ ವಾಕ್ಯ ಓದಿ ಅದರ ಅರ್ಥ ತಿಳಿಸದೆ ಹೊರತು ಅದು ನನಗೆ ಹೇಗೆ ಗೊತ್ತಾಗೋದು? ಅದಕ್ಕೆ ಯಾರಾದ್ರೂ ಒಬ್ರು ಓದ್ಬೇಕು, ಓದಿ ಅದ್ರ ಅರ್ಥ ಕೂಡ ಹೇಳ್ಬೇಕಂತೆ ಪ್ರಿಯರೇ. ಅದಕ್ಕಾಗಿ ದೇವರ ಆ ಕೆಲಸಕ್ಕೆ ನಮಗೆ ಇಟ್ಟಿದ್ದಾರೆ ಪ್ರಿಯರೇ. ನಾವೇ ಅದನ್ನು ಓದ್ತಾ ಇದ್ದೀವಿ, ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀವಿ, ಅದನ್ನ ಅರ್ಥ ಮಾಡಿಕೊಂಡ್ರಿ ಎಂಬುದಾಗಿ. ಮುಂದೆ ಏನಾಗ್ತಮ್ಮ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಸೇವಕನಿಗೆ, ನಿನಗೆ ವಾಕ್ಯ ಅರ್ಥ ಆದ್ರೆ ಬಂದು ನನ್ನ ಬಳಿಯಲ್ಲಿ ಕುಳಿತುಕೊಳ್ಳಪ್ಪ, ಕುಂತುಕೊಂಡು ಹೇಳ್ರಿ ಎಂಬುದಾಗಿ ಹೇಳ್ತಾನೆ. ಮುಂದೆ ಓದುವಾಗ ಫಿಲಿಪ್ಪನು ಉಪದೇಶ ಮಾಡೋದಕ್ಕೆ ತೊಡಗುತ್ತಾನೆ. ಏನಂದ್ರೆ ಯೇಸುವಿನ ಕುರಿತು, ಹೀಗೆ ನಮಗಾಗಿ ಸತ್ತನು, ನಮಗಾಗಿ ಉಳಲ್ಪಟ್ಟನು, ಯಜ್ಞಕ್ಕೆ ಗುರಿಯಾದನು ಎಂಬುದಾಗಿ ಅನೇಕ ವಿಷಯಗಳನ್ನು ಹೇಳುದು ನೋಡ್ತೀವಿ. 36 ವಚನದಲ್ಲಿ ಅವರು ದಾರಿಯಲ್ಲೇ ಹೋಗುತ್ತಿರುವಾಗಲೇ ವಾಕ್ಯ ಉಪದೇಶವನ್ನು ಕೇಳಿ ಏನ್ ಮಾಡ್ತಾರಮ್ಮ, ನೀರಿನ ಬಳಿಗೆ ಬಂದರು. ಕಂಚುಕಿಯು ಅಗೋ ನೀರು ನನಗೆ ದೀಕ್ಷಾ ಸ್ಥಾನ ಆಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಪ್ರಿಯ ನನ್ನ ಸೋದರಿ, ನಾವೆಷ್ಟೋ ಸಲ ವಾಕ್ಯ ಹೇಳಿ ಉಪದೇಶ ಹೇಳಿ ಎಷ್ಟು ಸಲ ಹೇಳ್ತೀವಪ್ಪ, ಆದಿಕಾಂಡದಿಂದ ಪ್ರಕಟಣೆವರೆಗೂ ಒಂದು ವರ್ಷಕ್ಕೆ ಎಷ್ಟು ದಿನಗಳಿರ್ತವೆ? 365 ದಿನಗಳಿರ್ತವೆ. 60 ದಿನಗಳಲ್ಲೂ ನಿಮಗೆ ಸುವಾರ್ತೆ, ಮನೆ ಕುಟುಂಬಕ್ಕ ಎಲ್ಲ ಹೇಳಿದ್ರು ಕೂಡ ರಕ್ಷಣೆ ತೆಗೆದುಕೊಳ್ರಪ್ಪ, ಇಲ್ಲಂದ್ರೆ ನೀವು ನಾಶನ ನರಕಕ್ಕೆ ಹೋಗ್ತೀರಿ. ಬಾಪ್ಟಿಷನ್ ತಗೊಳ್ರಂದ್ರೆ ನಮ್ಮ ಅಪ್ಪಗೆ ಕೇಳ್ತೀನಿ, ನಮ್ಮ ತಮ್ಮಗೆ ಕೇಳ್ತೀನಿ, ನಮ್ಮ ಹಿರಿಯರಿಗೆ ಕೇಳ್ತೀನಿ ಅಂತ ನೀವು ಹೇಳ್ತೀರಲ್ಲ.
ರಕ್ಷಣೆ ಆನಂದ ಎಷ್ಟು ಅಮೂಲ್ಯ ಗೊತ್ತಾಗಲ್ಲ. ಕೇವಲ ರಥ ಹತ್ತಿ ಇಲ್ಲಿಂದ ಚೆಕ್ಪಟ್ಟು ಹೋಗುವವರೆಗೂ ದೇವರ ವಾಕ್ಯ ಫಿಲಿಪ್ಪನು ಹೇಳ್ತಾನೆ. ಆ ವಾಕ್ಯ ಕೇಳಿದ ತಕ್ಷಣ ಏನಾಗ್ತದೆ, ಆತನ ಈಗೋ ಹೇಳ್ತಾನೆ ಕಂಚುಕನು, ಅಗೋ ಅಲ್ಲಿ ನೀರು. ಅದಕ್ಕೆ ರಕ್ಷಣೆ ತೆಗೆದುಕೊಳ್ಳೋಕೆ, ಬಾಪ್ಟಿಸ್ಟ್ ತೆಗೆದುಕೊಳ್ಳೋದಕ್ಕೆ ನನಗೇನು ಅಡ್ಡಿ, ದೀಕ್ಷಾ ಸ್ಥಾನ ತೆಗೆದುಕೊಳ್ಳಕ್ಕೆ ನನಗೇನು ಅಡ್ಡಿ ಎಂದು ರಥವನ್ನು ನಿಲ್ಲಿಸು, ಇಲ್ಲಿ ನನಗೆ ರಕ್ಷಣೆ ಆಗಬೇಕೆಂಬುದಾಗಿ ಹೇಳುವಾಗ ಮುಂದೆ ಏನ್ ಮಾಡ್ತಾರಮ್ಮ, ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದು ಫಿಲಿಪ್ಪನು ಅವರಿಗೆ ದೀಕ್ಷಾ ಸ್ಥಾನವನ್ನು ಮಾಡಿಸಿದನು. ಮೈಮೇಗ 15:7 ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳದೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯು ವಿಷಯವಾಗಿ ಪರಲೋಕವೇ ಸಂತೋಷ ಉಂಟಾಗುವುದೆಂಬುದಾಗಿ. ಹಲ್ಲೆಲೂಯ. ಯಾವ ವಿಷಯದಲ್ಲಿ ಪರಲೋಕ ಸಂತೋಷ ಪಡ್ತದೆ? ಒಬ್ಬ ಆತ್ಮ ರಕ್ಷಣೆ ತೆಗೆದುಕೊಳ್ಳುವಾಗ ಸಂತೋಷ ಪಡ್ತಾನೆ. ನಾವು ಮಾಡೋ ಆರಾಧನೆ ಮಾಡ್ತೀವಿ, ಕಾಣಿ ಕೊಡ್ತೀವಿ, ಎಲ್ಲಾದ್ರೂ ಸಂತೋಷ ಬರ್ದಿದ್ದೀವಿ ವಾಕ್ಯ? ನಾವು ಆರಾಧನೆ ಮಾಡಿದ್ರೆ ದೇವ್ರ ಸಂತೋಷ ಇಲ್ಲ, ನಾವು ಕಾಣಿಕೊಳ್ಳೋ ಸಂತೋಷ ಇಲ್ಲ. ನಿಜವಾದ ನಿಮಗೋಸ್ಕರ ನಿಜವಾಗಿ ಸಂತೋಷ ಅಂದ್ರೆ ಒಂದು ಪಾಪದಿಂದ ಕಡಿಗಾಗಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟು ಆಗುವುದೆಂಬುದು ಹೇಳುತ್ತೇನೆ. ಮತ್ತು 15 ಅದರಂತೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂಬುದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ನಾವು ಯಾವತ್ತು ರಕ್ಷಣೆ ತೆಗೆದುಕೊಳ್ತೀವಿ, ದೀಕ್ಷಾ ಸ್ಥಾನ ತೆಗೆದುಕೊಳ್ತೀವೋ ಅವತ್ತು ಪರಲೋಕ ಸಂತೋಷ ಪಡ್ತಂತೆ, ದೇವದೂತರ ಸಂತೋಷ ಪಡ್ತಾರಂತೆ. ನಾವೇಕೆ ಸಂತೋಷ ಪಡ್ತಾ ಇಲ್ಲ? ಬಾಪ್ಟಿಸಮ್ ತೆಗೆದುಕೊಂಡವರು, ಈಗ ಮುಂದೆ ತೆಗೆದುಕೊಳ್ಳುವರು, ಇದುವರೆಗೆ ತೆಗೆದುಕೊಂಡಿದ್ದವರು, ಮೊದಲು ಯಾರ್ಯಾರ ಬಾಪ್ಟಿಸಮ್ ತೆಗೆದುಕೊಂಡಿದ್ದೀರಿ, ಅದು ಎಷ್ಟು ಅಲಕ್ಷ್ಯಕ್ಕೆ ಒಳಗಾಗಿದ್ದೀರಿ ಅಂತ ದೇವರು ನಮ್ಮ ಉದ್ದೇಶ. ನಮಗೆ ದೇವರ ರಕ್ಷಣೆ ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ. ಸಂತೋಷ ಪಡೋದು ಬಿಟ್ಟು ಅದರ ಬದಲಿಗೆ ನೀವೇನು ಮಾಡ್ತಾ ಇದ್ದೀರಿ? ಅಲಕ್ಷ್ಯ ಮಾಡ್ತಾ ಇದ್ದೀರಿ, ಸಂತೋಷ ಪಡ್ತಾ ಇಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ, ದೇವದೂತರು ಸಂತೋಷ ಪಡ್ತಾ ಇದ್ದಾರೆ, ದೇವರ ಆತ್ಮನ ಸಂತೋಷ, ದೇವರೇ ಪರಲೋಕ ರಾಜ್ಯವೇ ಸಂತೋಷ ಪಡ್ತಾ ಇದೆಯಾ ಅಂದ್ರೆ ಒಬ್ಬ ನಮ್ಮ ಸೋದರಿಗೆ ರಕ್ಷಣೆ ಕೊಡ್ತಾ ಇದ್ದ ನಾವೆಲ್ಲ ಸಂತೋಷ ಪಡ್ಬೇಕಲ್ಲ. ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿದಂತ ಸಂತೋಷ ಪಡುವುದೇ ದೇವರ ಆತ್ಮನ ಸಂತೋಷ, ಪರಲೋಕ ಸಂತೋಷ, ದೇವದೂತರ ಸಂತೋಷ, ಕೊನೆಯದಾಗಿ ನಮಗೆ ಸಂತೋಷ, ಪರಿಪೂರ್ಣವಾದ ಆನಂದ. ಹಲ್ಲೆಲೂಯ. ಅರ್ಥ ಆಯ್ತಾ? ಎದ್ದು ನಿಂತುಕೊಳ್ರಿ. ಚಿಕ್ಕ ವಾಕ್ಯ ದೇವರ ಆಶೀರ್ವಾದ ಮಾಡಲಿ. ಎದ್ದು ನಿಂತುಕೊಳ್ರಿ. ಕರ್ತನಾದ ದೇವರೇ, ಈ ವಾಕ್ಯವನ್ನು ಆಶೀರ್ವಾದ ಮಾಡು. ದೇವರೇ, ಲೋಕದಲ್ಲಿ ಏನಿದ್ರು ಕೂಡ ಏನಪ್ಪ, ನಿನ್ನ ಸಂತೋಷದ ಮುಂದೆ ಈ ಲೋಕದಲ್ಲಿ ಯಾವುದಿಲ್ಲ. ದೇವರ ಸ್ತೋತ್ರವಾಗಲಿ ಅಪ್ಪ. ಈ ವಾಕ್ಯವನ್ನು ಆಶೀರ್ವಾದ ಮಾಡು. ಇನ್ನು ಯಾರ್ಯಾರು ರಕ್ಷಣೆ ತೆಗೆದುಕೊಳ್ತಾರೋ ಅವರು ಸಿದ್ಧರಾಗಲಿ. ದೇವರೇ, ನಿನ್ನ ಪರಿಪೂರ್ಣವಾದ ಸಂತೋಷ ಆನಂದದಲ್ಲಿ ಸೇರುವುದಕ್ಕೆ ಭಾಗ್ಯವನ್ನು ಕೊಡು. ಈ ಹೊಸ ವರ್ಷದಲ್ಲಿ ಅನೇಕರು ರಕ್ಷಣೆ ತೆಗೆದುಕೊಳ್ಳಲು ಸಹಾಯ ಮಾಡಿದೆವರೇ, ಯೇಸು ನಾಮದಲ್ಲಿ ರಕ್ಷಣೆಗಾಗಿ ವಾಕ್ಯಕ್ಕಾಗಿ ಬೇಡುವಂತಂದೆ. ಆಮೇಲೆ